ವಿಷ್ಣು ಮತ್ತೆ ಮನುಗಿಂತ ನಿಮ್ಮನ್ನ ನಾನು ತುಂಬಾ ಪ್ರೀತಿಸಿದೆ. ಆದ್ರೆ ನೀವು ಎಡ್ವಿನ್ ಮೋಸಸ್ಗೋಸ್ಕರ ನನಗೆ ಮೋಸ ಮಾಡಿದ್ರಿ. ಸತ್ಯಣ್ಣ, ನಾನು ಇವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡೆ ಈ ಥರ ಎಲ್ಲ ಮಾಡಬಾರ್ದು ಕಣ್ರು ಅಂತ. ನನ್ನ ಹತ್ರ ಹೇಳೋದಕ್ಕೂ ಇವ್ರು ಬಿಡ್ಲಿಲ್ಲ. ಮೊದಲು ನಮ್ಗೆ 50 ಕೋಟಿ ಸಿಕ್ಬಿಡ್ಲಿ, ಆಮೇಲೆ ಬೇಕಾದ್ರೆ ಸತ್ಯಣ್ಣನ ಹತ್ರ ಹೇಳೋಣ ಅಂದ್ರು. ಆ ಮುದ್ದನ್ನೆಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ಸತ್ತೋಗ್ಬಿಟ್ಟ. ಈಗ ನಿಮ್ಗೆ ಸಮಾಧಾನ ಆಯ್ತಾ? ಮೊದ್ಲಿಗೆ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಅಣ್ಣ. ಆರ್ಯ ಶೆಟ್ಟಿನ ಬಿಟ್ಟಾದ್ಮೇಲೆ ಮುತ್ತು ನಮ್ಗೆ ಇದ್ರ ಬಗ್ಗೆ ಹೇಳ್ದ ಅಣ್ಣ. ಅವನು ಹೇಳಿದ್ದು ಶೆಟ್ಟಿಗೆ ಮನೋ ಜೊತೆಗೆ ಅವನ ಹತ್ರ ಇದ್ದ ಡ್ರಗ್ ಕಂಟೈನರ್ನ ಬಿಡೋದಕ್ಕೆ ಹೇಳ್ತೀನಿ ಅಂತ ಹೇಳ್ದ ಅಣ್ಣ. ಆಮೇಲೆ ಇದನ್ನ ಮಾಡಿದ್ರೆ ಎಡ್ವಿನ್ ಮೋಸಿಸ್ 50 ಕೋಟಿ ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ಮಾಡಿದ್ವಿ. ಕಂಟೈನರ್ ಸಿಕ್ಕಿದ್ಮೇಲೆ ಮುತ್ತ ನಡವಳಿಕೆನೆ ಚೇಂಜ್ ಆಗೋಯ್ತು. ಅವನದನ್ನ ಬೇರೆ ಕಡೆ ಎಲ್ಲೋ ಬಚ್ಚಿಟ್ಟಿದ್ದಾನೆ. ಎಡ್ವಿನ್ ಮೋಸಿಸ್ ಜೊತೆ ಚೌಕಾಸಿ ಮಾಡುವಾಗ ಮುತ್ತನ್ನ ಪೊಲೀಸ್ ಅವರು ಶೂಟ್ ಮಾಡಿಬಿಟ್ರು. ಅದಾದ್ಮೇಲೆ ಎಡ್ವಿನ್ ಮೋಸಿಸ್ ಕಂಟೈನರ್ಗೋಸ್ಕರ ನಮ್ಮ ಹಿಂದೆ ಬಿದ್ದ. ಅದಕ್ಕೋಸ್ಕರನೇ ಅವನು ನಮಗೆ ಪದೇ ಪದೇ ಕಾಲ್ ಮಾಡ್ತಿರೋದು. ಮುತ್ತನ್ ಬದುಕಿರೋರ್ಗೂ ಎಡ್ವಿನ್ ಮೋಸಿಸ್ಗೂ ನಮಗೂ ಯಾವುದೇ ರೀತಿ ಸಂಬಂಧ ಇರಲಿಲ್ಲ ಅಣ್ಣ. ನಾವು ಡೀಲ್ ಮಾಡಿದ್ದು ಮುತ್ತನ್ ಹತ್ರ ಮಾತ್ರ. ಇದು ಸತ್ಯ ಅಣ್ಣ. ಮುತ್ತನ್ ಸತ್ಮೇಲೆ ನಮಗೆ ಕಾಲ್ ಮಾಡಕ್ ಶುರು ಮಾಡಿದ್ದು. ನಿಮ್ಮ ಹತ್ರ ಹೇಳಕ್ ಭಯ ಆಗ್ಬಿಟ್ಟಿತ್ತಣ್ಣ. ಅಣ್ಣ, ನಾವು ನಿಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ ಸಚ್ಚಿ ಅಣ್ಣ. ಸ್ವಂತ ಅಣ್ಣಂಗೆ ಯಾರಾದ್ರೂ ಮೋಸ ಮಾಡ್ತಾರ ಅಣ್ಣ? ಅವ್ನು ನಮ್ಗೆ ಅವತ್ತೇ ವಾರ್ನಿಂಗ್ ಮಾಡಿದ್ದಣ್ಣ, ಎಡ್ವಿನ್ ಮೋಸಿಸ್ ಜೊತೆ ಯಾವ ವ್ಯವಹಾರನೂ ಮಾಡಬೇಡಿ, ಅವ್ನು ಸರಿ ಇಲ್ಲ ಅಂತ. ಆದ್ರೆ ನಮ್ಗೆ ಅದು ಅರ್ಥ ಆಗ್ಲಿಲ್ಲ. ಇವಾಗ ಅದ್ರ ಬಗ್ಗೆ ಮಾತಾಡಿ ಯೂಸ್ ಇಲ್ಲ. ನೀವು ಹೊಡಿ ಸಚ್ಚಿ ಅಣ್ಣ, ಇದು ನಮ್ ತಪ್ಪು. ನಾವೇ ಶಿಕ್ಷೆ ಅನುಭವಿಸ್ತೀವಿ. ಮನುನ ಕರ್ಕೊಂಡು ಬರಬೇಕು ಅಂತ ನಾನು ಈ ಗಾಡಿನ ಉಳಿಸ್ಕೊಂಡಿದ್ದೆ. ಅದಕ್ಕೆ ನಾನು ಮುತ್ತನ ಹಿಂಬಾಲಿಸಿ ಈ ಗಾಡಿನ ಚೆಕ್ ಮಾಡಿದೆ. ನಾನು ಈ ಗಾಡಿ ನೋಡಿದಾಗ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಡ್ರಗ್ಸ್ಗಳಿದ್ವು. ನನ್ನ ಡೌಟ್ಸ್ ಕ್ಲಿಯರ್ ಆಯ್ತಲ್ವಾ? ಇದು ಎಡ್ವಿನ್ ಮೋಸಸ್ ಮತ್ತೆ ಶೆಟ್ಟಿ ಮಧ್ಯೆ ಇರೋ ಡೀಲ್ ಅನ್ನಿಸ್ತು. ಅದಕ್ಕೆ ನಾನು ನಿಮ್ಮನ್ನು ಉಳಿಸ್ಕೊಳ್ಳಿಲ್ಲ. ಅದೇನೇ ಇರ್ಲಿ, ನನಗ್ ಚೆನ್ನಾಗ್ ಗೊತ್ತು ಎಡ್ವಿನ್ ಮೋಸಸ್ ಇದನ್ನ ಇಲ್ಲಿಗೆ ಹುಡ್ಕೊಂಡು ಬಂದೇ ಬರ್ತಾನೆ. ಅದಕ್ಕೆ ನಾನೀಗ ಮುತ್ತಾನಿಟ್ಟಿದ್ದ ಜಾಗದಿಂದ ಇಲ್ಲಿಗೆ ತೆಗೆದಿಟ್ಟಿರೋದು. ಎಡ್ವಿನ್ ಮೋಸಸ್ ಮತ್ತೆ ಈ ಫೋನ್ಗೆ ಕಾಲ್ ಮಾಡಿಯಾನೆ. ನಾನು ಅವನಿಗೆ ಹೇಳಿದ್ದೀನಿ ಕಂಟೈನರ್ ನನ್ನ ಹತ್ರನೇ ಇದೆ ಅಂತ. ಮತ್ತೆ ಮುತ್ತಾನ್ ಕೇಳಿರೋ ದುಡ್ಡನ್ನು ತಗೊಂಡ್ ಬಾ ಅಂತ ಹೇಳಿದ್ದೀನಿ. ಅವನ್ ಬರ್ತಾನೆ. ನಾನು ದುಡ್ಡನ್ನ ಕೇಳಿಲ್ಲ ಅಂತಂದ್ರೆ ಅವನು ನನ್ನನ್ನ ನಂಬೋದಿಲ್ಲ. ಇದೊಂದು ಟ್ರಾಪ್ ಅಂತ ಅವನ್ಗನ್ಸುತ್ತೆ. ಹಾಗಾಗಿ ಅವನು ಬರೋದಿಲ್ಲ. हटाओ इसे। Oh, poor boy.
ಅರೆಸ್ಟ್ ಮಾಡಿ ಕೋರ್ಟಿಗೆ ಕರ್ಕೊಂಡು ಹೋದ್ರೆ ಅವ್ರಿಗೇನು ಶಿಕ್ಷೆ ಆಗಲ್ಲ. ಅವ್ರ ಹತ್ರ ದುಡ್ಡಿದೆ ಮತ್ತೆ ಬುದ್ಧಿವಂತ ಲಾಯರ್ಸ್ ಇದ್ದಾರೆ. ಅವರು ಮತ್ತೆ ಹೊರಗಡೆ ಬರ್ತಾರ. ಕ್ರಿಮಿನಲ್ಗಳನ್ನ ಸ್ಪಾಟ್ ಅಲ್ಲಿ ಶೂಟ್ ಮಾಡೋದು ಅದು ನನ್ನ ಪಾಲಿಸಿ. ಸಚೇಣ, ನಮ್ಮನ್ನ ಕ್ಷಮಿಸ್ಬಿಡಿ, ನಮ್ಮನ್ನ ಕ್ಷಮಿಸ್ಬಿಡಿ. ಪರಿಕರ್, ನಿನ್ ಮಾತನ್ನ ಕೇಳದೆ ಇರೋದಕ್ಕೆ ಅಲ್ಲ, ನಮ್ಗೆ ಸರಿಯಾದ ಶಿಕ್ಷಣ ಕೊಟ್ಟಣ. ಸರಿಯಾದ ಶಿಕ್ಷಣ ಕೊಟ್ಟ ಅಲ್ವಾ ಮಗ? ನಿನ್ನನ್ನು ಯಾರು ಕಂಡು ಹಿಡಿಯೋಕ್ಕಾಗಲ್ಲ ಅನ್ಕೊಂಡ್ಯಾ? ನಿನ್ನ ದುರಾಂಕಾರದಿಂದ ಎಲ್ಲಾ ಡ್ರಗ್ ಡೀಲರ್ಸ್ನು ಕೊಲೆ ಮಾಡಿದೆ. ನೀನೊಂದು ಸಾಮ್ರಾಜ್ಯ ಕಟ್ತೆ. ಅದಕ್ಕೆ ಎಡ್ವಿನ್ ಮೋಸಸ್ ಹೆಸರನ್ನು ಉಪಯೋಗಿಸ್ದೆ. ಮತ್ತೆ ಆ ಸಾಮ್ರಾಜ್ಯನ ನಿನ್ ಸ್ವಾರ್ಥಕ್ಕೆ ಬಳಸ್ಕೊಂಡೆ. ಈ ಆಟದಲ್ಲಿ ನೀನ್ ತಪ್ಪು ದಾರಿ ತುಳಿದೆ. ಆ ಶೆಟ್ಟಿನ 3 ಸಲ ಕೊಲೆ ಮಾಡೋಕ್ ಪ್ರಯತ್ನ ಪಟ್ಟಾಗ್ಲೂ ಕೂಡ ದುರಾಂಕಾರದಿಂದ ಡ್ರಗ್ಸ್ ಮಾಫಿಯಾದಲ್ಲಿ ಮೆರೆಯುವಂತ ವೇದಾಂತಂ IPS ನ 1 ಸಲ ಕೂಡ ಟಚ್ ಮಾಡೋಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ನಾನು ನಿನ್ನನ್ನು ಉಳಿಸ್ಕೊಂಡೆ. ಆಮೇಲೆ ನಿನ್ ಬುದ್ಧಿವಂತಿಕೆಯಿಂದ ಇವನನ್ನ ಹಾಸ್ಪಿಟಲ್ ಉಳಿಸ್ಕೊಂಡೆ. ಅದರಿಂದಾಗಿ ನನಗೆ ಕನ್ಫರ್ಮ್ ಆಯ್ತು, ನನ್ನ ತಮ್ಮನ್ನ ಬಳಸ್ಕೊಂಡು ನನ್ನನ್ನ ನಿಂದಾರಿಗೆ ತರಬಹುದು ಅನ್ಕೊಂಡೆ ಅಲ್ವಾ? ನಿನ್ನಂತ್ಯನ ನೀನೇ ಹುಡುಕೊಂಡೆ ವೇದಾಂತಂ. ನನ್ನ ಕುಟುಂಬದವರು ಪಟ್ಟಿರೋ ಆ ನೋವಿಗೆ ನಿನಗೆ ಎಷ್ಟೇ ಶಿಕ್ಷೆ ಕೊಟ್ಟರೂ ಸಮಾಧಾನ ಆಗೋದಿಲ್ಲ. ನೀನಿದನ್ನೆಲ್ಲ ಮಾಡಿದ್ದು ಹೊರಗಡೆ ಇರೋ ಆ ಡ್ರಗ್ಸ್ ಕಂಟೈನರ್ಗೋಸ್ಕರ ಅಲ್ವಾ? ನಿನ್ನ ಕೋಟ್ಯಾಂತರ ಬೆಲೆ ಬಾಳುವಂತಹ ಆಸ್ತಿ ನಿನ್ನ ಕಣ್ಣು ಮುಂದೆನೆ ಸುಟ್ಟು ಭಸ್ಮ ಆಗೋದನ್ನ ನೀನ್ ನೋಡ್ತೀಯಾ?
ಕ್ರಿಮಿನಲ್ಸ್ಗಳು ಸ್ಪಾಟ್ ಅಲ್ಲೇ ಸತ್ತು ಹೋಗ್ಬೇಕು. ಅದೇ ನಿನ್ ಪಾಲಿಸಿ ಅಲ್ವಾ? ಆದ್ರೆ ಅದು ನನ್ನ ಪಾಲಿಸಿ ಅಲ್ಲ. ನನ್ನ ಫ್ರೆಂಡ್ಸ್ನ ಸಾಯಿಸಿರೋರ್ನ ನಾನೇ ಕೈಯಾರೆ ಸಾಯಿಸ್ಬೇಕು. ಸರ್, ಸಚ್ಚಿದಾನಂದ ಕಾಲ್ ಮಾಡ್ತಿದ್ದಾನೆ. ಮಾತಾಡಿ ಅದೇನು ಅಂತ. ಸರ್, ನೀವು ನನಗೆ ಕೊಟ್ಟಿರೋ ಟಾಸ್ಕ್ ಮುಗೀತು. ಆದ್ರೆ ಎಡ್ವಿನ್ ಮೋಸಸ್ನ ಜೀವಂತವಾಗಿ ಹಿಡಿಯೋಕ್ಕಾಗ್ಲಿಲ್ಲ. ವೇದಾಂತಂ IPS ಕೈಯಿಂದಾನೇ ಅವನು ಸತ್ತ. ಅವನು ಸತ್ತಿದ್ರು ಕೂಡ ಅದು ನಮಗೆ ಒಳ್ಳೆ ನ್ಯೂಸೇ. ಅದ್ರ ಜೊತೆ ಒಂದು ದುಃಖದ ವಿಷಯನೂ ಇದೆ. ಎಡ್ವಿನ್ ಮೋಸಸ್ ಜೊತೆಗೆ ವೇದಾಂತಂ ಕೂಡ ಸತ್ತೋದ. ಸೋ ಸ್ಯಾಡ್.